ಹಾಯ್ ಎವ್ರಿವನ್. ಬೇಸಿಗೆ ಇರ್ಲಿ ಅಥವಾ ಮಳೆಗಾಲ ಇರ್ಲಿ, ದೇಹಕ್ಕೆ ತಂಪು ನೀಡೋ ಒಂದು ಬೆಸ್ಟ್ ರೆಸಿಪಿ ಅಂದ್ರೆ ಅದು ಮಜ್ಜಿಗೆ ಹುಳಿ. ಅದರಲ್ಲೂ ಇವತ್ತು ತುಂಬಾನೇ ಪೋಷಕಾಂಶ ಹಾಗೂ ನೀರಿನಂಶ ಹೆಚ್ಚಿರೋ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಮಜ್ಜಿಗೆ ಹುಳಿನ ಸೋರೆಕಾಯಿ ಹಾಗೂ ಬಣ್ಣದ ಸೌತೆಕಾಯಿ ಹಾಕಿ ಕೂಡ ಮಾಡ್ಕೋಬಹುದು. ಮುದ್ದೆ ಅನ್ನಕ್ಕೆ ತುಂಬಾನೇ ರುಚಿಯಾಗಿರತ್ತೆ. ಈ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ಲಿಕ್ಕೆ ನಾನಿಲ್ಲಿ 1.5 kg ಬೂದುಗುಂಬಳಕಾಯಿನ ತಗೊಂಡಿದ್ದೀನಿ. ಅದ್ರ ಸಿಪ್ಪೆ ತುಂಬಾನೇ ಗಟ್ಟಿ ಇರತ್ತೆ. ಅದರಿಂದ ಅದ್ರ ಸಿಪ್ಪೆ ಮತ್ತೆ ಒಳಗಿನ ತಿರುಳು ತೆಗೆದ್ರೆ ಸುಮಾರು 750 ಗ್ರಾಮ್ ಅಷ್ಟು ಕಾಯಿ ಸಿಗತ್ತೆ. ಅದನ್ನ ಈ ರೀತಿ ಸ್ಕ್ವಯರ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ. ಮೊದಲಿಗೆ ಈ ಬೂದುಗುಂಬಳಕಾಯಿನ ಬೇಯಲಿಕ್ಕೆ ಇಡೋಣ. ಕಾಯಿನ ಒಂದು ಪಾತ್ರೆಗೆ ಹಾಕೊಂಡು ಕಾಯಿ ಬೇಯುವುದಕ್ಕೆ ಬೇಕಾದಷ್ಟು ನೀರನ್ನ ಮಾತ್ರ ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳೋದು ಬೇಡ. ನಂತರ ಕಾಯಿಗೆ ಹಿಡಿಯುವಷ್ಟು ಅರ್ಧ ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಕಾಯಿನ ಬೇಯಲಿಕ್ಕೆ ಬಿಡಬೇಕು. ಅರಿಶಿಣ ಆಪ್ಷನಲ್, ಬೇಕು ಅಂದ್ರೆ ಹಾಕೋಬಹುದು. ನಾನು ಕಲರ್ ಚೆನ್ನಾಗಿರತ್ತೆ ಅಂತ ಹಾಕಿದ್ದೀನಿ. ಈ ಕಾಯಿ ಬೇಯುವಷ್ಟರಲ್ಲಿ ಖಾರನ ರೆಡಿ ಮಾಡ್ಕೊಳ್ಳೋಣ. ಖಾರಕ್ಕೆ ಬೇಕಾದ ಪದಾರ್ಥಗಳನ್ನ ಹುರ್ಕೊಳ್ಬೇಕು. ಅದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಕಾಯಿಸಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1.5 ಟೀ ಸ್ಪೂನ್ ಕೊತ್ತಂಬರಿ ಕಾಳು, 1 ಟೀ ಸ್ಪೂನ್ ಜೀರಿಗೆ ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಮೊದಲಿಗೆ ಇದನ್ನಷ್ಟೇ ಹುರ್ಕೊಳ್ಳೋಣ. ರುಬ್ಬಕ್ಕೆ ಸಾಸಿವೆ ಹಾಕೊಳ್ಳೋದ್ರಿಂದ ಮಜ್ಜಿಗೆ ಹುಳಿ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಇದನ್ನೆಲ್ಲ ಹುರ್ಕೊಂಡ ನಂತರ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಹಸಿಮೆಣಸನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನೆಲ್ಲ ಹುರ್ಕೊಂಡ ನಂತರ ಕೊನೆಯದಾಗಿ ಇದಕ್ಕೆ ಅರ್ಧ ಹೊಳಕೆಯಷ್ಟು ತುರಿದ ಫ್ರೆಶ್ ಕಾಯಿ ಹಾಗೆ 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆನ 2 ಗಂಟೆ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕೊಂಡು 1 ನಿಮಿಷ ಹುರ್ಕೊಳ್ಳಿ. ನೆನೆಸಿಟ್ಟ ಕಡಲೆಬೇಳೆನ ಹಾಕೊಳ್ಳೋದ್ರಿಂದ ಮಜ್ಜಿಗೆ ಹುಳಿಗೆ ಮಂದ ಕೊಡತ್ತೆ. ಬೇಕಾದ್ರೆ ಕಡಲೆಬೇಳೆ ಬದಲು 2 ಟೀ ಸ್ಪೂನ್ ಅಷ್ಟು ನೆನೆಸಿಟ್ಟ ಅಕ್ಕಿ ಕೂಡ ಹಾಕೊಳ್ಬಹುದು. ಹಾಗೆ ಇದನ್ನೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಜ್ಜಿಗೆ ಹುಳಿ ಬೇಗ ಹುಳಿ ಆಗಲ್ಲ. ಸುಮಾರು ಸಮಯ ತನಕ ಇಟ್ಟರು ಕೂಡ ಫ್ರೆಶ್ ಆಗೇ ಇರತ್ತೆ. ಹಸಿದೆ ರುಬ್ಕೊಂಡ್ರೆ ಬೇಗ ಹುಳಿ ಆಗ್ಬಿಡತ್ತೆ. ಈಗ ನೋಡಿ, ಇದನ್ನ ಹುರ್ಕೊಂಡಿದ್ದಾಗಿದೆ. ಇದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ ಫುಲ್ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಕಡೆ ಬೂದುಗುಂಬಳಕಾಯಿನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಪೂರ್ತಿ ಬೆಂದಿದೆ. ಕಾಯಿ ಈ ರೀತಿ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಂದ್ರೆ ಕಾಯಿ ಪೂರ್ತಿ ಬೆಂದಿದೆ ಅಂತ. ಇವಾಗ ಇದಕ್ಕೆ ರುಬ್ಕೊಂಡಂತ ಖಾರನ ಹಾಕೊಳ್ಳೋಣ. ಇದ್ರ ಜೊತೆಗೇನೆ ಸ್ವಲ್ಪ ನೀರನ್ನ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಬಾರ್ದು, ಯಾಕಂದ್ರೆ ಇದಕ್ಕೆ ಮೊಸರನ್ನು ಕೂಡ ಹಾಕೊಳ್ಳೋದ್ರಿಂದ ಹಾಕಿರೋ ನೀರು ಜಾಸ್ತಿ ಆಯ್ತು ಅಂದ್ರೆ ಮಜ್ಜಿಗೆ ಹುಳಿನೂ ಕೂಡ ತುಂಬಾ ತೆಳು ಆಗ್ಬಿಡತ್ತೆ. ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ತುಂಬಾ ಕುದಿಸ್ಕೊಳ್ಬೇಕು ಅಂತ ಏನಿಲ್ಲ, 1 ಕುದಿ ಬಂದ್ರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡ್ಕೊಂಡು ಇದಕ್ಕೆ 1 ಕಪ್ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಬೀಟ್ ಮಾಡಿರೋದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರನ್ನ ಹಾಕೊಳ್ಳೋಕ್ಕಿಂತ ಮುಂಚೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕೊಳ್ಳಿ. ಹಾಗೆ ಹಾಕಿದ್ರೆ ಮೊಸರು ಒಡಕ್ಲು ತರ ಕಾಣಿಸತ್ತೆ. ಅವಾಗ ಈ ರೀತಿ ನೀಟಾಗಿ ಮಿಕ್ಸ್ ಆಗಲ್ಲ, ನೋಡೋಕು ಚೆನ್ನಾಗಿ ಕಾಣಿಸಲ್ಲ. ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ 1 ಟೀ ಸ್ಪೂನ್ ಜೀರಿಗೆ, ತುಂಡು ಮಾಡ್ಕೊಂಡ 2 ಒಣಮೆಣಸು, ಕರಿಬೇವು, 1/4 ಟೀ ಸ್ಪೂನ್ ಇಂಗು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇದು ಮಜ್ಜಿಗೆ ಹುಳಿ ಆದ್ರಿಂದ ಒಗ್ಗರಣೆಗೆ ಜೀರಿಗೆ ಹಾಕಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ. ಈಗ ಒಗ್ಗರಣೆ ರೆಡಿ ಆಗಿದೆ. ಇದನ್ನ ಮಜ್ಜಿಗೆ ಹುಳಿಗೆ ಸೇರಿಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ಲಿಕ್ಕೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರತ್ತೆ. ಹಾಗೆ ಎಲ್ಲಾ ಪದಾರ್ಥಗಳನ್ನ ಹುರಿದು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರತ್ತೆ. ಈ ವಿಧಾನದಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗತ್ತೆ. ಈಗ ಆರೋಗ್ಯಕರವಾದ, ದೇಹಕ್ಕೆ ತಂಪಾದ ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈಗ ಇನ್ನೊಂದು ವಿಧವಾದ ಸೋರೆಕಾಯಿ ಮಜ್ಜಿಗೆ ಹುಳಿ ಹೇಗ್ ಮಾಡೋದು ಅಂತ ನೋಡೋಣ. ಒಂದೇ ತರದ ಬೇಳೆ ತರಕಾರಿ ಸಾರು ತಿಂದು ಬೇಜಾರಾಗಿದ್ರೆ ಅವಾಗವಾಗ ಈ ತರದ ಮಜ್ಜಿಗೆ ಹುಳಿ ಮಾಡ್ಕೊಳ್ಳಿ, ತುಂಬಾನೇ ರುಚಿಯಾಗಿರತ್ತೆ. ಇನ್ನೇನು ಬೇಸಿಗೆ ಶುರು ಆಗತ್ತೆ. ಈ ಬೇಸಿಗೆಗೆ ಹೇಳ್ ಮಾಡಿಸಿದ ಹುಳಿ ಅಂತ ಹೇಳ್ಬೋದು. ಮುದ್ದೆ ಅನ್ನದ ಜೊತೆಗೆ ತುಂಬಾನೇ ಟೇಸ್ಟಿಯಾಗಿರತ್ತೆ. ಈ ಮಜ್ಜಿಗೆ ಹುಳಿನ ಬಣ್ಣದ ಸೌತೆಕಾಯಿ, ಬೂದುಗುಂಬಳಕಾಯಿ ಹಾಕಿನೂ ಮಾಡ್ತಾರೆ. ಇವತ್ತು ನಾನು ಸೋರೆಕಾಯಿ ಹಾಕಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಸೋರೆಕಾಯಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 750 ಗ್ರಾಮ್ ಅಷ್ಟು ಇರುವಂಥ ಸೋರೆಕಾಯಿನ ತಗೊಂಡಿದ್ದೀನಿ. ಇದ್ರ ಸಿಪ್ಪೆ ತುಂಬಾನೇ ಹಾರ್ಡ್ ಆಗಿರುತ್ತೆ.
ಅದರಿಂದ ಅದ್ರ ಸಿಪ್ಪೆ ತೆಗೆದು ಒಳಗಡೆ ಇರೋವಂಥ ತಿರುಳನ್ನು ಕೂಡ ತೆಗೆದು ಈ ರೀತಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೆಚ್ಕೊಂಡಿರೋ ಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಕಾಯಿ ಮುಳುಗೋಷ್ಟು ಮಾತ್ರ ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ನಂತರ ಇದಕ್ಕೆ ಕಾಯಿಗೆ ಹಿಡಿಯೋಷ್ಟು ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿಣ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ. ಈಗ ಈ ಕಾಯಿನ ಬೇಯಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೋಬೋದು. ಖಾರಕ್ಕೆ ಕೆಲವೊಂದು ಪದಾರ್ಥಗಳನ್ನು ಹುರ್ಕೊಳ್ಬೇಕು. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ, 1/4 ಟೀ ಸ್ಪೂನಷ್ಟು ಮೆಂತೆಕಾಳು, 1/4 ಟೀ ಸ್ಪೂನ್ ಕಾಳು ಮೆಣಸು, 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಒಂದು 30 ಸೆಕೆಂಡ್ ಇದನ್ನು ಹುರ್ಕೊಂಡು ನಂತರ ಇದಕ್ಕೆ ಅರ್ಧ ಇಂಚಷ್ಟು ಶುಂಠಿ, ಖಾರಕ್ಕೆ ಒಂದು 5 ಹಸಿಮೆಣಸನ್ನು ಹಾಕಿ ಇದನ್ನು ಕೂಡ ಒಂದು 30 ಸೆಕೆಂಡ್ ಹುರ್ಕೊಂಡು ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕರಿಬೇವು ದಳಗಳು, ಅರ್ಧ ಹೊಳಕೆಯಷ್ಟು ತುರಿದಿರೋ ಫ್ರೆಶ್ ಕಾಯಿ, ನಂತರ 2 ಟೀ ಸ್ಪೂನಷ್ಟು ಕಡಲೆಬೇಳೆನ 1 ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಹುಳಿ ಸ್ವಲ್ಪ ಮಂದ ಬರುತ್ತೆ. ಇದಕ್ಕೆ ನೆನೆಸಿಟ್ಕೊಂಡ ಅಕ್ಕಿನೂ ಕೂಡ ಹಾಕ್ಕೊಳ್ತಾರೆ. ಕಡಲೆಬೇಳೆ ಹಾಕೊಂಡ್ಮೇಲೆ ಅಕ್ಕಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಎಲ್ಲ ಪದಾರ್ಥಗಳನ್ನು ಹಸಿದೇನೆ ಗ್ರೈಂಡ್ ಮಾಡಿಕೊಂಡು ಹುಳಿನ ಮಾಡ್ಕೊಳ್ತಾರೆ. ಆದರೆ ಈ ರೀತಿ ಹುರ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಜ್ಜಿಗೆ ಹುಳಿ ಬೇಗ ಹುಳಿ ಆಗಲ್ಲ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಹುರ್ಕೊಂಡಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಆರಿಸ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಸೋರೆಕಾಯಿ ಕೂಡ ಚೆನ್ನಾಗಿ ಕುದ್ದು ಕಾಯಿ ಕೂಡ ಪೂರ್ತಿ ಬೆಂದಿದೆ. ಈ ರೀತಿ ಟ್ರಾನ್ಸ್ಲೂಸೆಂಟ್ ಆಗಿದೆ ಅಂದರೆ ಬೆಂದಿದೆ ಅಂತ ಅರ್ಥ. ಇದಕ್ಕೆ ಗ್ರೈಂಡ್ ಮಾಡಿಕೊಂಡ ಖಾರನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಯಾಕಂದರೆ ಇದಕ್ಕೆ ಮೊಸರನ್ನ ಕೂಡ ಹಾಕ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಆಯಿತು ಅಂದರೆ ಹುಳಿ ತುಂಬ ತೆಳು ಆಗಿಬಿಡತ್ತೆ. ಈಗ ಇದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ನಾನು 1 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ಹುಳಿಗೆ ಹಾಕಿದ್ಮೇಲೆ ಮೊಸರು ಒಡಕ್ಲು ಥರ ಆಗಲ್ಲ, ಹುಳಿದು ಟೇಸ್ಟ್ ನೈಸಾಗೇ ಇರುತ್ತೆ. ಈ ರೀತಿ ಬೀಟ್ ಮಾಡ್ಕೊಂಡಾದ್ಮೇಲೆ ಎತ್ತಿಟ್ಕೊಳ್ಳೋಣ. ಈಗ ನೋಡಿ ಹುಳಿ ಕೂಡ ಕುದೀತಾ ಇದೆ. ತುಂಬ ಕುದಿಸ್ಕೊಳ್ಬೇಕು ಅಂತ ಏನಿಲ್ಲ, 1 ಕುದಿ ಬಂದರೆ ಸಾಕು. ಈಗ ಫ್ಲೇಮ್ ಆಫ್ ಮಾಡಿ ಇದಕ್ಕೆ ಬೀಟ್ ಮಾಡಿಕೊಂಡ ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಎಲ್ಲದು ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಿಸಿ, ಅರ್ಧ ಟೀ ಸ್ಪೂನ್ ಸಾಸಿವೆ, ತುಂಡು ಮಾಡಿಕೊಂಡ 2 ಒಣಮೆಣಸು, ಸ್ವಲ್ಪ ಇಂಗು ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಆದಮೇಲೆ ಈಗ ಇದನ್ನು ಕೂಡ ಹುಳಿಗೆ ಸೇರಿಸಿ ಕೊನೆಯದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರುಚಿನೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈಗ ಸೋರೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮಜ್ಜಿಗೆ ಹುಳಿ ಮಾಡ್ಕೊಳ್ತೀರಾ, ಆದರೆ ಈ ವಿಧಾನದಲ್ಲಿ ಒಂದ್ಸಲಿ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಇಷ್ಟ ಆಗತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.